Good evening everyone. I welcome all the participants for the UGC NET KSET training program which has been organized by Karnataka State Akka Women's University. At the outset, I want to congratulate the Honorable Vice Chancellor ma'am, respected registrar evaluation, and Professor Omkar Gowda Kakde sir for undertaking such a wonderful program for the NET and KSET aspirants throughout Karnataka and throughout India. So on this training session, I am going to handle three units of the last chapter, that is Indian logic and Indian means of knowledge, and third one is structure and kinds of Anumana, Vyapti and Hetva Bhashas. So in this session, I am going to discuss with you regarding need of philosophy not only for your syllabus but also for your life, how philosophy is important for all of us, and what are the different systems of Indian philosophy, a classification, branches of Indian philosophy, and pramanas. These are the means of getting valid knowledge, or we can also call it as valid means of getting knowledge, and pramanas according to various schools of philosophy, and some exercises I am going to do at the last. Yes, dear students, we all know that philosophy is very much essential for all of us. Why it is essential? Once an intelligent human being overcomes the ordinary struggles for existence, he is, in all his likelihood, we all turn towards discovering the meaning of life. The result of such attempt is philosophy anta ಕರಿತೀವಿ. ಅಂದರೆ ಯಾವುದೇ ರೀತಿಯ ಒಂದು ಜೀವನದಲ್ಲಿ ಬರ್ತಕ್ಕಂತಹ ಹೋರಾಟಗಳನ್ನಾಗಲಿ ಅಥವಾ ಅನುಭವಗಳನ್ನಾಗಲಿ ದಾಟಿದ ಮೇಲೆ ನಮಗೆ ಅದರ ಒಂದು ಅರ್ಥ, ಜೀವನದ ಅರ್ಥ ಏನು ಅನ್ನೋದು ಗೊತ್ತಾಗುತ್ತೆ. ಸೊ ಇದಕ್ಕೆ ನಾವು ಈ ಅಟೆಂಪ್ಟ್ ಮಾಡೋದಕ್ಕೆ ನಾವು ಫಿಲಾಸಫಿ, ದರ್ಶನಶಾಸ್ತ್ರ ಅಂತ ಕರಿತೀವಿ. ಓಕೆ, ಎಸ್, ಫಿಲಾಸಫಿ ಅಂತಂದ್ರೆ ನಮಗೆಲ್ಲ ಗೊತ್ತಿರುವಂಗ ಲವ್ ಆಫ್ ನಾಲೆಜ್ ಅಂತ. ಇದರ ಲಿಟ್ರಲ್ ಮೀನಿಂಗ್ ಇಸ್ ಲವ್ ಆಫ್ ನಾಲೆಜ್. ದ ಇಂಡಿಯನ್ ಸಿಸ್ಟಮ್ ವೆಂಟ್ ಬಿಯಾಂಡ್ ದ ಕಾನ್ಸೆಪ್ಟ್ ಆಫ್ ನಾಲೆಜ್ ಆಸ್ ಅನ್ ಇಂಟೆಲೆಕ್ಚುವಲ್ ಎಕ್ಸಸೈಸ್ ಆ್ಯಂಡ್ ಲ್ಯಾಂಡೆಡ್ ಎಟ್ ದ ಡೋರ್ ಆಫ್ ಮಿಸ್ಟಿಕಲ್ ಎಕ್ಸ್ಪೀರಿಯನ್ಸ್ ವಿಚ್ ಅಲೋನ್ ಕ್ಯಾನ್ ಗಿವ್ ಅ ಥರೋ ಇಂಟ್ಯೂಟಿವ್ ಪರ್ಸೆಪ್ಷನ್, ಅ ಕ್ಲಿಯರರ್, ಡೀಪರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಮೀನಿಂಗ್ ಆಫ್ ಲೈಫ್. ಅಂದರೆ ಬರೀ ಫಿಲಾಸಫಿ ಅಂತಂದರೆ ಇದು ಒಂದು ಲವ್ ಆಫ್ ನಾಲೆಜ್ ಅಷ್ಟೇ ಅಲ್ಲದೆ ನಮ್ಮ ಜೀವನದಲ್ಲಿ ಬರ್ತಕ್ಕಂತಹ ಪ್ರತಿಯೊಂದು ಮೇ ಬಿ ಎಪಿಸ್ಟೊಮೊಲಾಜಿಕಲ್, ಮೆಟಾಫಿಸಿಕಲ್, ಅದರ್ ಬೇರೆ 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 ರೀತಿಯಲ್ಲಿ ಬರ್ತಕ್ಕಂತಹ ವಿವಿಧ ಆಯಾಮಗಳಲ್ಲಿ ಇಟ್ ಎಕ್ಸಸೈಸಸ್ ಆ್ಯಂಡ್ ಲ್ಯಾಂಡ್ ಎಟ್ ದ ಡೋರ್ ಆಫ್ ಮಿಸ್ಟಿಕಲ್ ಎಕ್ಸ್ಪೀರಿಯನ್ಸಸ್ ಅಂತ ಕರೀತಾರೆ. ಈ ಒಂದು ಇಂಟ್ಯೂಟಿವ್ ಪರ್ಸೆಪ್ಷನ್ನು, ಕ್ಲಿಯರರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಮೀನಿಂಗ್ ಆಫ್ ಲೈಫ್, ಎಲ್ಲ ಅಟೆಂಪ್ಟನ್ನು ನಾವು ಫಿಲಾಸಫಿ ಕಲಿತಾ ಮಾಡಬಹುದು, ಅಥವಾ ಇವೆಲ್ಲ ಅಟೆಂಪ್ಟ್ ಮಾಡಿದಾಗ ನಮಗೆ ಫಿಲಾಸಫಿ ಅರ್ಥ ಆಗುತ್ತೆ ಅಂತ ಹೇಳ್ಬೋದು. ಇಟ್ ಈಸ್ ಆಲ್ಸೋ ಕಾಲ್ಡ್ ಎಸ್ ದರ್ಶನಶಾಸ್ತ್ರ. ಇದಕ್ಕೆ ನಾವು ದರ್ಶನಶಾಸ್ತ್ರ ಅಂತೀವಿ, ತತ್ವಶಾಸ್ತ್ರ ಅಂತೀವಿ ಫಿಲಾಸಫಿಗೆ. ಸೊ ಫಿಲಾಸಫಿದು ಅಪ್ಲಿಕೇಶನ್ ಇಟ್ ಈಸ್ ಟ್ರೆಮೆಂಡಸ್, ವಿಚ್ ಇಸ್ ಎಟರ್ನಲ್ ಇನ್ ಫ್ಯಾಕ್ಟ್. ಓಕೆ, ಆಲ್ ಆಫ್ ಅಸ್ ಹ್ಯಾವ್ ವೇರಿಯಸ್ ಕ್ವಶನ್ಸ್ ಇನ್ ಅವರ್ ಮೈಂಡ್. ನಮಗೆ, ನಿಮಗೆ ಎಲ್ರಿಗೂ ಸಾಕಷ್ಟು ಪ್ರಶ್ನೆಗಳು ತಲೆಯಲ್ಲಿ ಇದ್ದಾವೆ. ಏನಂದರೆ, ಡಸ್ ಗಾಡ್ ಎಕ್ಸಿಸ್ಟ್? ದೇವರಿದಾನ? ಜೀವನ ಅಂದರೆ ಏನು? ವೈ ವಿ ಹ್ಯಾವ್ ಎಕ್ಸಿಸ್ಟೆಡ್ ಆನ್ ದಿಸ್ ಅರ್ತ್? ವಾಟ್ ಈಸ್ ದ ಮೀನಿಂಗ್ ಆಫ್ ಲೈಫ್? ಜೀವನದ ಅರ್ಥ ಏನು? ಆಮೇಲೆ ವೈ ಡೂ ಹ್ಯಾವ್ ಲ್ಯಾಂಡೆಡ್ ಆನ್ ದಿಸ್ ಅರ್ತ್ ಆ್ಯಂಡ್ ಡೂ ವಿ ಆಲ್ ಹ್ಯಾವ್ ಎನಿ ಮೀನಿಂಗ್ ಫಾರ್ ಲೈಫ್? ಏನಾದ್ರು ಪರ್ಪಸ್ ಇದೆಯಾ ಜೀವನದ್ದು? ಇಸ್ ದರ್ ಎನಿ ಲೈಫ್ ಆಫ್ಟರ್ ಡೆತ್? ಆ್ಯಂಡ್ ಟು ಮೆನಿ ಆಫ್ ಸಚ್ ಕ್ವೆಶನ್ಸ್ only philosophy has answers. You cannot find answers anywhere except philosophy. In Indian philosophy, we all know that we have certain systems of Indian philosophy. In those systems, we go systematically that they start from Vedas, go with Upanishads, go further with Bhagavad Gita, Nyaya Vaisheshika, and we go for Samkhya Yoga. See, these are parallel philosophies, hence we take together that Nyaya and Vaisheshika, Samkhya and Yoga. ಪೂರ್ವ ಮೀಮಾಂಸೆ, ಉತ್ತರ ಮೀಮಾಂಸೆ, ವೇದಾಂತಗಳು ಬರ್ತವೆ ಲಾಸ್ಟಿಗೆ. ಅದರಲ್ಲಿ ನಮಗೆ ದ್ವೈತ ವೇದಾಂತ, ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತಗಳ ಬಗ್ಗೆ ಕೂಡ ನಾವು ಸ್ಟಡಿ ಮಾಡ್ತೀವಿ. ಇವೆಲ್ಲ ಇಂಡಿಯನ್ ಫಿಲಾಸಫೀಸಲ್ಲಿ ಬರ್ತಕ್ಕಂತಹ ಸಿಸ್ಟಮ್ಸ್. ಇಂಡಿಯನ್ ಫಿಲಾಸಫಿಯನ್ನು ನಾವು ಕ್ಲಾಸಿಫಿಕೇಷನ್ ಮಾಡಲಾಗಿ ಇದರ ವರ್ಗವನ್ನು ಕ್ಲಾಸಿಫಿಕೇಷನ್ ಮಾಡಿದಾಗ ಬೇಸ್ಡ್ ಆನ್ ಎಕ್ಸೆಪ್ಷನ್ ಆ್ಯಂಡ್ ರಿಜೆಕ್ಷನ್ ಆಫ್ ವೇದಾಸ್. ಯಾವ ಇಂಡಿಯನ್ ಫಿಲಾಸಫೀಸು ವೇದ ಉಪನಿಷತ್ತುಗಳನ್ನು ನಂಬುತ್ತವೋ ಅವೊಂದು ಕಡೆ ಆದರೆ, ಆಸ್ತಿಕ ಫಿಲಾಸಫಿಗಳು ಅಥವಾ ಆರ್ಥೋಡಾಕ್ಸ್ ಫಿಲಾಸಫಿಗಳು ಅಂತ ಕರೆದ್ರೆ, ಯಾವ ಇಂಡಿಯನ್ ಫಿಲಾಸಫೀಸ್ ಯಾವ ರಿಜೆಕ್ಷನ್ ಆಫ್ ವೇದ ಉಪನಿಷತ್ತುಗಳನ್ನು ಒಪ್ಪುಗೊಳ್ಳಂಗಿಲ್ಲ ಅವಕ್ಕೆ ನಾವು ನಾಸ್ತಿಕ ಫಿಲಾಸಫೀಸ್ ಅಂತ ಕರಿತೀವಿ, ಅಥವಾ ಹೆಟ್ರೋಡಾಕ್ಸ್ ಫಿಲಾಸಫಿ ಅಂತ ಕರಿತೀವಿ. ಈ ರೀತಿ ಇವನ್ನ ನಾವು ಕ್ಲಾಸಿಫಿಕೇಷನ್ ಮಾಡ್ತೀವಿ.
ಆರ್ಥೋಡಾಕ್ಸ್ ಫಿಲಾಸಫಿಯಲ್ಲಿ ಅಂದರೆ ಆಸ್ತಿಕ ಫಿಲಾಸಫಿಯಲ್ಲಿ ನಮಗೆ ನ್ಯಾಯ ವೈಶೇಷಿಕ, ಸಾಂಖ್ಯ ಯೋಗ, ಮೀಮಾಂಸೆ ವೇದಾಂತಗಳು, ಆಮೇಲೆ ಅದ್ವೈತ, ದ್ವೈತ, ವಿಶಿಷ್ಟಾದ್ವೈತ ಇರುವಂತಹ ವೇದಾಂತಗಳು ಬರ್ತವೆ. ಹೆಟ್ರೋಡಾಕ್ಸ್ ಫಿಲಾಸಫಿಯಲ್ಲಿ ಅಂದರೆ ನಾಸ್ತಿಕ ಅಂದರೆ ಯಾವ ವೇದ ಉಪನಿಷತ್ತುಗಳನ್ನು ನಂಬಂಗಿಲ್ಲ. ದೇ ಡೋಂಟ್ ಬಿಲೀವ್ ಇನ್ ದೋಸ್ ideas and ideals. They are called as heterodox philosophies. For example, we come across Charvaka philosophy and we come across Jainism, we come across Buddhism. ಇವೆಲ್ಲ ನಮಗೆ ನಾಸ್ತಿಕ ಫಿಲಾಸಫಿಯಲ್ಲಿ ಕಾಣಸಿಗ್ತವೆ. ಇನ್ನು ಇಂಡಿಯನ್ ಫಿಲಾಸಫಿಯ ಬ್ರಾಂಚಸ್ಸನ್ನು ನೋಡಲಾಗಿ we have metaphysics, we have logic, we have epistemology, axiology, ಎಥಿಕ್ಸ್ ಆ್ಯಂಡ್ ಅಸ್ಥೆಟಿಕ್ಸ್. ಓಕೆ, ಇವು ನಮಗೆ ಬ್ರಾಂಚಸ್ ಅಂತ ನಾವು ಇಂಡಿಯನ್ ಫಿಲಾಸಫಿಯನ್ನು ನಾವು ಸ್ಟಡಿ ಮಾಡ್ತೀವಿ. ಆ್ಯಕ್ಚುಲಿ ಇದೆಲ್ಲ ಬೇಸಿಕ್, ಇದು ಬೇಸಿಕ್ ಥಿಂಗ್ ವಿಚ್ ಇಸ್ ನಾಟ್ ಎಕ್ಸಾಕ್ಟ್ಲಿ ರಿಕ್ವೈರ್ಡ್ ಫಾರ್ ಯುವರ್ ನೆಟ್ ಆರ್ ಕೆಸೆಟ್ ಸಿಲೆಬಸ್, ನಾಟ್ ಡೈರೆಕ್ಟ್ಲಿ ರಿಲೇಟೆಡ್, ಬಟ್ ನಾವು ಮೀನ್ಸ್ ಆಫ್ ಇಂಡಿಯನ್ ನಾಲೆಜ್ ಹೋಗುವಾಗ, ಇಂಡಿಯನ್ ಲಾಜಿಕ್ ಸ್ಟಡಿ ಮಾಡಬೇಕಾದ್ರೆ ದೀಸ್ ಆರ್ ದ ವೆರಿ ಮಚ್ ಎಸೆನ್ಷಿಯಲ್ ಬೇಸಿಕ್ ಥಿಂಗ್ಸ್ ವಿ ನೀಡ್ ಟು ಲರ್ನ್. ಅದಕ್ಕಾಗಿ ಒಂದು ಸಣ್ಣದಾದಂತಹ ಒಂದು ಇದರ ಬಗ್ಗೆ ಪೂರ್ವ ಜ್ಞಾನವನ್ನು ಹೇಳ್ತಾ ನಾವು ಮುಂದೆ ಹೋಗೋಣ. ಓಕೆ, ಮೆಟಾಫಿಸಿಕ್ಸ್ ಅಂತ ಬಂದಾಗ ಎಸ್ ನಾವು ತತ್ವಮೀಮಾಂಸೆ ಅಂತ ಕರಿತೀವಿ. ಏನು ಇದು ಮೆಟಾಫಿಸಿಕ್ಸ್? ನಾವು ರೆಗ್ಯುಲರ್ ಆಗಿ ಒಂದು ಮಾತು ಹೇಳ್ತೇವೆ, ಫಿಸಿಕ್ಸ್ ಈಸ್ ವೆರಿ ಈಸಿ, ಮೆಟಾಫಿಸಿಕ್ಸ್ ವಿ ಕಾಂಟ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಮೆಟಾಫಿಸಿಕ್ಸ್ ಅನ್ನುವಂಥ ಡೈಲಾಗ್ಗಳನ್ನು ನಮ್ಮ ವಿದ್ಯಾರ್ಥಿ ವರ್ಗದವರಿಂದ ನಾವು ಕೇಳ್ತಿರ್ತೀವಿ. ಫಿಸಿಕ್ಸ್ ಈಸ್ ಈಸಿ, ಮೆಟಾಫಿಸಿಕ್ಸ್ ಈಸ್ ವೆರಿ ಟಫ್ ಅಂತ. ನೋಡಿ, ವಾಟ್ ಈಸ್ ದಟ್ ಮೆಟಾಫಿಸಿಕ್ಸ್ ಅಂದರೆ ತತ್ವಮೀಮಾಂಸೆ ಅಂದರೆ ಇಟ್ ಈಸ್ ಅ ಸ್ಟಡಿ ಆಫ್ ಥಿಯರಿ ಆಫ್ ರಿಯಾಲಿಟಿ ಅಂತ ಕರಿತೀವಿ ನಾವು. ರಿಯಾಲಿಟಿ, ಜೀವನದ ಸತ್ಯತೆಗಳ ಬಗ್ಗೆ, ವೆದರ್ ಹೌ ಇಟ್ ಈಸ್ ಇಟ್ ರಿಯಲ್ ಆರ್ ಈಸ್ ಇಟ್ ಅನ್ರಿಯಲ್, ಅಥವಾ ದ ಕ್ವೆಶನ್ಸ್ ಆಫ್ ಮ್ಯಾಟರ್, ಲೈಫ್, ಗಾಡ್, ಸ್ಪೇಸ್, ನಂಬರ್ಸ್, ಫ್ರೀಡಮ್ ಆ್ಯಂಡ್ ಫೇಟ್, ಇವೆಲ್ಲಕ್ಕರ ಬಗ್ಗೆ ಸ್ಟಡಿ ಮಾಡೋದು, ಈ ರಿಯಾಲಿಟಿ ಬಗ್ಗೆ ಸ್ಟಡಿ ಮಾಡೋದು, ಇದಕ್ಕೆ ನಾವು ಮೆಟಾಫಿಸಿಕ್ಸ್ ಅಂತ ಕರಿತೀವಿ. ಈಚ್ ಫಿಲಾಸಫಿ ಹ್ಯಾಸ್ ಇಟ್ಸ್ ಓನ್ ಮೆಟಾಫಿಸಿಕಲ್ ಐಡಿಯಾಸ್. ಪ್ರತಿಯೊಂದು ಫಿಲಾಸಫಿ, ಇಂಡಿಯನ್ ಸಿಸ್ಟಮ್ಸ್ ಆಫ್ ಫಿಲಾಸಫೀಸ್ ಅಂತ ನಾವೇನು ಹೇಳಿದ್ವಿ, ಆ ಎಲ್ಲ ಇಂಡಿಯನ್ ಸಿಸ್ಟಮ್ಸ್ ಆಫ್ ಫಿಲಾಸಫಿಯಲ್ಲಿ ವೆದರ್ ಇಟ್ ಈಸ್ ಆರ್ಥೋಡಾಕ್ಸ್ ಆರ್ ಹೆಟ್ರೋಡಾಕ್ಸ್, ಎವ್ರಿ ಫಿಲಾಸಫಿ ಹ್ಯಾಸ್ ದೇರ್ ಓನ್ ಮೆಟಾಫಿಸಿಕಲ್ ಐಡಿಯಾಸ್. ಎವ್ರಿ ಫಿಲಾಸಫಿಕಲ್ systems have their own epistemological ideas. Every philosophies have their own axiological ideas. Ethics ಬೇರೆ ಬೇರೆ ಇರುತ್ತೆ ಬೇರೆ ಬೇರೆ ಫಿಲಾಸಫಿ ಪ್ರಕಾರ. ಅದೇ ರೀತಿ ಪ್ರತಿಯೊಂದು ಇಂಡಿಯನ್ ಸಿಸ್ಟಮ್ ಆಫ್ ಫಿಲಾಸಫಿ ಬೇರೆ ಬೇರೆ ಮೆಟಾಫಿಸಿಕಲ್ ರಿಯಾಲಿಟಿಗಳನ್ನು ಅರ್ಥೈಸ್ಕೊತ ಹೋಗ್ತಾವು. Right? So it encompasses whatever everything exists as the nature of existence itself ಅಂತ ಹೇಳ್ತೀವಿ. Whether it says whether the world is real or merely it is an illusion, whether this world is illusion ಅಥವಾ ಅಂದರೆ ಭ್ರಾಂತ ಅಥವಾ ಇದು ನಿಜವಾಗ್ಲೂ ಜಗತ್ತು ಯೂನಿವರ್ಸು ಇದೆಯಾ ಅನ್ನುವಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡ್ಕೊಂತ ನಾವು ಹೋದ್ವಿ ಅಂದ್ರೆ ನಾವು ಮೆಟಾಫಿಸಿಕಲ್ ದಾರಿ ಒಳಗೆ ಹೊಂಟೇವಿ ಅಂತ ಅರ್ಥ. ಎಸ್, ವಿ ಹ್ಯಾವ್ ಲಾಜಿಕ್. ಲಾಜಿಕ್ ಅಂದರೆ ತರ್ಕಶಾಸ್ತ್ರ. ಇದು ಒಂದು, ಈಗ ನಾವು ಮೆಟಾಫಿಸಿಕ್ಸ್ ಸ್ಟಡಿ ಮಾಡಾದ್ಮೇಲೆ ವಿ ಕಮ್ ಟು ಲಾಜಿಕ್. ಆ್ಯಕ್ಚುಲಿ ಇದನ್ನು ನಾವು ಸ್ಟಡಿ ಮಾಡಬೇಕಾಗಿದೆ. ಇದು ನಿಮ್ಮ ಸಿಲೆಬಸ್ಸಿಗೆ ಇರ್ತಕ್ಕಂತಹ ಲಾಸ್ಟ್ 3 ಪಾಯಿಂಟ್ಸ್ಗಳಲ್ಲಿ ಇರ್ತಕ್ಕಂತಹ ಮೊದಲೇ ಪಾಯಿಂಟು ಇಂಡಿಯನ್ ಲಾಜಿಕ್ ಅಂತ ಕರಿತೀವಿ. ತರ್ಕಶಾಸ್ತ್ರ, ಇಟ್ಸ್ ಅ ಬ್ರಾಂಚ್ ಆಫ್ ಫಿಲಾಸಫಿ ವಿಚ್ ಡೀಲ್ಸ್ ವಿತ್ ಸ್ಟಡಿ ಆಫ್ ಇನ್ಫರೆನ್ಸ್. ನಮಗೆ ಈ ಲಾಜಿಕ್ ಅಂದ್ರಾಗೇ ಅರ್ಥ ಆಗಿಬಿಡುತ್ತೆ. ಸಾಕಷ್ಟು ಸಲ ನಾವು ಮಕ್ಕಳಿಗೆ, ಸ್ಟೂಡೆಂಟ್ಸ್ಗೆ ಹೇಳ್ತಾ ಇರ್ತೀವಿ, ಲಾಜಿಕ್ ಯೂಸ್ ಮಾಡಿರಿ ಅಂದರೆ ಥಿಂಕ್ ಮಾಡಿ, ಇನ್ಫರೆನ್ಸ್ ಮಾಡಿ ಅಂತ. ಓಕೆ, ತರ್ಕ ಮಾಡಿರಿ, ನಿಮ್ಮ ತಲೆ ಉಪಯೋಗಿಸ್ರಿ ಅಂತ ಹೇಳಿ. ತಲೆ ಉಪಯೋಗಿಸ್ರಿ ಇನ್ ದ ಸೆನ್ಸ್ ಯು ಕೀಪ್ ವರ್ಕ್ ಟು ಯುವರ್ ಬ್ರೈನ್, ಯು ಥಿಂಕ್ ಆನ್ ದಿಸ್. ಅಲ್ಲಿ ತರ್ಕವನ್ನು ಉಪಯೋಗಿಸಿ ನೀವು ಸತ್ಯವನ್ನು ಕಂಡುಹಿಡಿಯಿರಿ ಅಂತ ಮಾತಾಡುವಾಗ ನಾವು ಲಾಜಿಕ್ಕನ್ನು ಡೆಫಿನೆಟ್ಲಿ ಯೂಸ್ ಮಾಡ್ಕೋತೀವಿ. ಇದು ನಿಮ್ಮ ನೆಟ್ ಸೆಟ್ ಕೋಚಿಂಗಿಗೆ ಅಲ್ಲದೇನೂ ಕೂಡ ನಮ್ಮ ಲೈಫಲ್ಲಿ, ನಮ್ಮಲ್ಲಿ ಬರ್ತಕ್ಕಂಥ ಜೀವನದಲ್ಲಿ ಬರ್ತಕ್ಕಂಥ ಸಾಕಷ್ಟು ಪರೀಕ್ಷೆಗಳಲ್ಲಿ ಸಹಿತ ಇದು ನಮಗೆ ಲಾಜಿಕಲ್ ಥಿಂಕಿಂಗ್ ಅಂತ ನಾವು ಸ್ಟಡಿ ಏನು ಮಾಡ್ತೀವಿ, ಇಟ್ ಈಸ್ ವೆರಿ ಎಸೆನ್ಷಿಯಲ್ ತರ್ಕಶಾಸ್ತ್ರ ಅಂತ ನಾನು ಹೇಳ್ಬೋದು. ರೈಟ್? ಇಟ್ ಈಸ್ ಸ್ಟಡಿ ಆಫ್ ರೀಸನಿಂಗ್. Logic, at least as traditionally conceived, it seeks to distinguish good reasoning from bad. Actually, we say that it's a reasoning, it's a tarka. What kind of tarka? The tarka is we need to distinguish between the right thing and the bad thing. Okay? ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ನಾವು ಅದನ್ನು ಆ ರೀತಿ ತರ್ಕವನ್ನು ಮಾಡ್ತಾ ಹೋಗಬೇಕಾಗುತ್ತೆ. ಇದರಲ್ಲಿ ನಮಗೆ 2 ಥರ ತರ್ಕಶಾಸ್ತ್ರಗಳಲ್ಲಿ ಕಾಣಸಿಗ್ತಾವು, ಇಂಡಕ್ಟಿವ್ ರೀಸನಿಂಗ್ ಮತ್ತು ಡಿಡಕ್ಟಿವ್ ರೀಸನಿಂಗ್. ಇದು ನಮ್ಮ ಕನ್ನಡದಲ್ಲಿ ನಾವು ಹೇಳುವಂಗೆ ಇದಕ್ಕೆ ನಾವು ನಿಗಮನ ತರ್ಕಶಾಸ್ತ್ರ ಮತ್ತು ಅನುಗಮನ ತರ್ಕಶಾಸ್ತ್ರ ಮತ್ತು ನಿಗಮನ ತರ್ಕಶಾಸ್ತ್ರ ಕೂಡ ಅಂತ ಕರಿತೀವಿ. ನಾವು ರೆಗ್ಯುಲರ್ ಆಗಿ ಪಾಠ ಮಾಡುವಾಗೂ ಕೂಡ ಕ್ಲಾಸಲ್ಲಿ ನಾವು ಇಂಡಕ್ಟಿವ್ ರೀಸನಿಂಗು ಡಿಡಕ್ಟಿವ್ ರೀಸನಿಂಗನ್ನು ಸಾಕಷ್ಟು ಬಾರಿ ಯೂಸ್ ಮಾಡ್ಕೋತೀವಿ.
ಅದು ನಿಮ್ಮ ಸ್ಟಡೀಸ್ ಕಾನ್ಸೆಪ್ಟಲ್ಲಿ ಬಂದಿದ್ದರೆ ಹೆಚ್ಚಾಗಿ ಅಗದಿ ಅನುಕೂಲ ದೃಷ್ಟಿಯಿಂದ ನಿಮ್ಗೆ ಈಸಿಯಾಗಿ ತಿಳಿತೈತಿ. ಬಟ್ ಡೆಫಿನೆಟ್ಲಿ ವಿ ವಿಲ್ ಗಿವ್ ಎಕ್ಸಾಂಪಲ್ ಇನ್ ದ ನೆಕ್ಸ್ಟ್ ಕಮಿಂಗ್ ಸ್ಲೈಡ್ಸ್. ಮೆಟಾಫಿಸಿಕ್ಸ್ ಆಯಿತು, ಲಾಜಿಕ್ ಆಯಿತು. ನಾವು ಲಾಜಿಕ್ ಬಗ್ಗೆನೇ ಮುಂದೆ ಸ್ಟಡಿ ಮಾಡೋದಿದೆ, ಅದನ್ನು ದಯವಿಟ್ಟು ನೆನ್ಪಿಟ್ಕೋರಿ. ಬಟ್ ಅರ್ಧಂಬರ್ಧ ಸ್ಟಡಿ ಮಾಡೋದು ಇಟ್ ಇಸ್ ನಾಟ್ ಗುಡ್. ಅದಕ್ಕಿಂತ ನೆಕ್ಸ್ಟ್ ಪಾಠ ನಾವು ಸ್ಟಡಿ ಮಾಡೋದಿದೆ ಎಪಿಸ್ಟಮೊಲಜಿ ಬಗ್ಗೆ. ದಟ್ ಈಸ್ ಕಾಲ್ಡ್ ಆಸ್ ಜ್ಞಾನ ಮೀಮಾಂಸೆ. ಇಟ್ ಈಸ್ ದ ಸ್ಟಡಿ ಆಫ್ ದ ಒರಿಜಿನ್, ನೇಚರ್ ಆ್ಯಂಡ್ ಲಿಮಿಟ್ಸ್ ಆಫ್ ಹ್ಯೂಮನ್ ನಾಲೆಜ್. ಈ ನಾಲೆಜ್ ಅಂತ ಏನು ಬರುತ್ತೆ ಈ ಯೂನಿವರ್ಸಲ್ಲಿ, ಅದನ್ನು ಪಡ್ಕೊಳ್ಳುವಂತಹ ಬಗೆ ಏನಿದೆ, ಅದಕ್ಕೆಲ್ಲ ಆ ಬಗೆಗೆ ನಾವು ಜ್ಞಾನ ಮೀಮಾಂಸೆ ಅಂತ ಕರಿತೀವಿ, ಎಪಿಸ್ಟಮೊಲಜಿ ಅಂತ ಕರಿತೀವಿ. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಥಿಯರಿ ಆಫ್ ನಾಲೆಜ್. ಇಟ್ ವಿಲ್ ಡೀಲ್ ವಿತ್ ಆಲ್ ಡಿಫ್ರೆಂಟ್ ಮೀನ್ಸ್ ಆಫ್ ನಾಲೆಜ್. ಜ್ಞಾನವನ್ನು ಪಡ್ಕೊಳ್ಳೋಕೆ ಸಾಕಷ್ಟು ದಾರಿಗಳದಾವೆ. ಅದೇ ನಿಮಗೆ ಈಗ ಸಿಲೆಬಸ್ ಸಿಗದ. ನೆಕ್ಸ್ಟ್ ನೋಡ್ಕೊತ ಹೋಗೋಣ. ಈ ಜ್ಞಾನವನ್ನು ಪಡೆಯುವ ಮಾರ್ಗದಲ್ಲಿ ದ ಫ್ಯಾಕ್ಟರ್ಸ್ ಇನ್ವಾಲ್ವ್ ಆಗ್ತಾವೆ. ವಾಟ್ ಈಸ್ ದ್ಯಾಟ್? ವಾಟ್ ಆರ್ ದ ಫ್ಯಾಕ್ಟರ್ಸ್ ವಿಚ್ ಇನ್ವಾಲ್ವ್ ಇನ್ ಎನಿ ಕೈಂಡ್ ಆಫ್ ನಾಲೆಜ್? ದ ಸಬ್ಜೆಕ್ಟ್ ಹೂ ನೋಸ್, ಯಾರಿಗೆ ಗೊತ್ತಿದೆಯೋ ಅವರಿಗೆ ನಾವು ಪ್ರಮಾತ ಅಂತ ಕರಿತೀವಿ. ದ ಆಬ್ಜೆಕ್ಟ್ ಆಫ್ ನಾಲೆಜ್ ಪ್ರಮೇಯ ಅಂತ ಕರಿತೀವಿ. ದ ಮೀನ್ಸ್ ಆಫ್ ವ್ಯಾಲಿಡ್ ನಾಲೆಜ್ ಪ್ರಮಾಣ. ಇದೇ ನಮಗೆ ಬೇಕಾಗಿರೋದು. ನೌ ವಿ ಆರ್ ಕಮಿಂಗ್ ಟುವರ್ಡ್ಸ್ ಸ್ಪೆಸಿಫಿಸಿಟಿ ಫ್ರಮ್ ಜನರಲ್ ಡಿಸ್ಕಷನ್. ನಮ್ಮ ಪೂರ್ವ ಜ್ಞಾನದೊಂದಿಗೆ ನಾವು ಕಲಿಯಬೇಕಾದಂತಹ ಜ್ಞಾನದ ಕಡೆಗೆ ನಾವು ಬರ್ತಾ ಇದ್ದೀವಿ. ದಯವಿಟ್ಟು ಕಾನ್ಸಂಟ್ರೇಟ್ ಮಾಡಿರಿ. ವಿ ನೀಡ್ ಟು ಲುಕ್ ಮೋರ್ ಫೋಕಸ್ ಆನ್ ಪ್ರಮಾಣಸ್. ದೇ ಆರ್ ಕಾಲ್ಡ್ ಆಸ್ ದ ಮೀನ್ಸ್ ಆಫ್ ವ್ಯಾಲಿಡ್ ನಾಲೆಜ್. ಸರಿಯಾದ ಜ್ಞಾನವನ್ನು ಪಡೆದುಕೊಳ್ಳುವಂತಹ ಸರಿಯಾದ ಮಾರ್ಗಗಳು. ಆ್ಯಂಡ್ ರಿಸಲ್ಟೆಂಟ್ ಆಫ್ ವ್ಯಾಲಿಡ್ ನಾಲೆಜ್. ವ್ಯಾಲಿಡ್ ನಾಲೆಜ್ ಪಡೆದಾದ್ಮೇಲೆ ಅದು ಅಂತ ಅನಿಸ್ಕೊಳ್ಳುತ್ತೆ. ಹಿಂದಿನ ಕ್ಲಾಸಲ್ಲಿ ಕೂಡ ಸರ್ ಹೇಳ್ತಾ ಇದ್ರು, ನಾವಿಲ್ಲಿ ಇವನ್ ಇನ್ ಅರ್ಲಿಯರ್ ಕ್ಲಾಸಸ್ ಆಲ್ಸೋ ಐ ಟೋಲ್ಡ್, ಇಲ್ಲಿ ನಾವು ಹೆಸರುಗಳನ್ನು ನೆನ್ಪಿಟ್ಕೋಬೇಕು. ಎಸ್, ಯು ನೀಡ್ ಟು ಎಕ್ಸಸೈಸ್ ಬೈ ರಿಸೈಟಿಂಗ್ ದ ನೇಮ್ಸ್ ಒನ್ಸ್ ಆರ್ ಟ್ವೈಸ್. ನೀವು ತಿರ್ಗಾ ಹೇಳಿದಾಗ ನೆನಪುಳಿತಾವೆ ನಿಮ್ಗೆ. ಪ್ರಿಪೋಸಿಷನ್ ಬಗ್ಗೆ ಹೇಳುವಾಗ ಹೇಳಿದರು ಸರ್, ಯು ಹ್ಯಾವ್ ಟು ರಿಮೆಂಬರ್ ದ ನೇಮ್ಸ್ ಇನ್ ಇಂಗ್ಲೀಷ್ ಇಟ್ ಸೆಲ್ಫ್. ಇದು ಇಷ್ಟು ಚೆನ್ನಾಗಿದೆ ಅಂತಂದರೆ ಇಂಡಿಯನ್ ಲಾಜಿಕ್ಕು, ಆಮೇಲೆ ಇಂಡಿಯನ್ ಮೀನ್ಸ್ ಆಫ್ ವ್ಯಾಲಿಡ್ ನಾಲೆಜು, ಮತ್ತು ಸ್ಟ್ರಕ್ಚರ್ ಆಫ್ ವ್ಯಾಪ್ತಿ ಆ್ಯಂಡ್ ಹೇತ್ವ ಭಾಷಾಸ್, ಇವು ಇಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ನಿಮಗಲ್ಲಿ ನೆನಪಿಟ್ಕೊಂಡು ತರ್ಕ ಮಾಡಿಕೊಂಡು ಸ್ಟಡಿ ಮಾಡುವಂತಹ ಪ್ರಮೇಯದಕ್ಕಿಂತ ಹೆಚ್ಚಿಗೆ ವಾಟ್ ಆರ್ ದ ಟರ್ಮಿನಾಲಜೀಸ್ ಇನ್ವಾಲ್ವ್ಡ್. ಸಂಸ್ಕೃತ್ ಟರ್ಮಿನಾಲಜೀಸ್ ಏನಿದೆ, ಅದಕ್ಕೆ ನಾವು ಇಂಗ್ಲೀಷ್ ಟರ್ಮಿನಾಲಜಿ ಒಳಗೆ ಏನು ಅನ್ನಬೇಕು, ವಾಟ್ ಈಸ್ ದ್ಯಾಟ್ ಅಂತ ಗೊತ್ತಾದರೆ ಐ ಥಿಂಕ್ ದ ನೆಸೆಸರಿ ಆಫ್ ಫುಲ್ಫಿಲ್ಲಿಂಗ್ ದ ಸಿಲೆಬಸ್ ವಿಲ್ ಬಿ ಸಫೈಸ್ಡ್. ಅದಕ್ಕಿಂತನೂ ನಾವು ಮೀರಿ ಓದಬೇಕಂದ್ರೆ ಡೆಫಿನೆಟ್ಲಿ ನಾವು ಸಾಕಷ್ಟು ಫಿಲಾಸಫಿಗಳ ಮೇಲೆ ಸಾಕಷ್ಟು ರಿಸೋರ್ಸ್ ಬುಕ್ಗಳದಾವೆ. ಓದಿ ತಿಳ್ಕೊಂಡಾಗ ಇದರ ನಾಲೆಜು ಡೆಫಿನೆಟ್ಲಿ ಡೀಪ್ ಆಗುತ್ತೆ. ರೈಟ್? ಇಲ್ಲಿ ನೀವು ಏನು ಮಾಡಬೇಕು, ಯು ಟ್ರೈ ಟು ರಿಮೆಂಬರ್ ದ ನೇಮ್ಸ್. ಪ್ರಮಾತ ಅಂದ್ರೇನು, ಪ್ರಮೇಯ ಅಂದ್ರೇನು, ಪ್ರಮಾಣ ಅಂದ್ರೇನು, ಅಂದ್ರೇನು. ಸಿ, ದೇ ಆಲ್ ಸ್ಟಾರ್ಟ್ ಫ್ರಮ್ ಸೆಕೆಂಡ್ ಈಸ್ ಓನ್ಲಿ. ಓಕೆ, ಜಸ್ಟ್ ನಿಮಗೆ ಡಿಫ್ರೆನ್ಸ್ ಇರೋದು ಲಾಸ್ಟ್ ವರ್ಡ್ನೇ. ಇವು 4 ನೆನಪಿಟ್ಕೊಂಡ್ರಿ ಅಂದರೆ ಡೆಫಿನೆಟ್ಲಿ ಹೆಚ್ಚು ಕಡಿಮೆ ನಿಮ್ಗೆ ಒಂದು 3 ಕ್ವಶನ್ಸು ಇವು 3 ಯೂನಿಟ್ಗಳಿಂದ ಬರ್ತಾವೆ. ಒಂದು ಕ್ವಶನು ಒಂದೊಂದು ಯೂನಿಟಿಂದ ಡೆಫಿನೆಟ್ಲಿ ಬರುತ್ತೆ. ಈ ಥರ ಪ್ರಶ್ನೆಗಳು ಸಹ ಬರ್ಬೋದು. ವಿಚ್ ಮೇಕ್ಸ್ ಯು ಕನ್ಫ್ಯೂಸ್ಡ್ ಡ್ಯೂರಿಂಗ್ ಸೆಲೆಕ್ಷನ್ ಆಫ್ ಆನ್ಸರ್. ಸೆಲೆಕ್ಷನ್ ಆಫ್ ದ ಆಬ್ಜೆಕ್ಟಿವನ್ನು ಸೆಲೆಕ್ಟ್ ಮಾಡುವಾಗ ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಅದಕ್ಕೆ ದಯವಿಟ್ಟು ಈ ಹೆಸರುಗಳನ್ನು ನೆನಪಿಟ್ಕೊಳ್ಳಿ ಅಂತ ನಾ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳ್ತಾನೆ. ಓಕೆ, ನೆಕ್ಸ್ಟ್. ಈಗ ನಾವು ನಾಲೆಜ್ ಪಡ್ಕೊಳ್ಳುವಂಥದ್ದು ಅದು ವ್ಯಾಲಿಡ್ ಆಗಿರ್ಬೋದು, ಇನ್ವ್ಯಾಲಿಡು ಆಗಿರ್ಬೋದು. ಯಾರೋ ಒಂದು ನಮಗೆ ಸುಳ್ಳು ಮಾಹಿತಿ ಕೊಟ್ಟಾಗ ನಾವು ಅದನ್ನೇ ಆ್ಯಸ್ ಇಟ್ ಈಸ್ ಒಪ್ಕೊಂಡ್ವಿ, ದಟ್ ಮೇ ಬಿ ಬಿಕಮ್ ಇನ್ವ್ಯಾಲಿಡ್ ನಾಲೆಜ್. ಓಕೆ, ವ್ಯಾಲಿಡ್ ನಾಲೆಜ್ ಇದ್ದರೆ ಮಾತ್ರ ಅದು ಅಕಸ್ಮಾತ್ ಅದು ಇನ್ವ್ಯಾಲಿಡ್ ಇತ್ತಪ್ಪ, ಆ ನಾಲೆಜಿಗೆ ಇನ್ವ್ಯಾಲಿಡ್, ಅದು ಕರೆಕ್ಟಾಗಿ ಇಲ್ಲ ಅದು ಅಂದಾಗ ಅದಕ್ಕೆ ನಾವು ಅಂತ ಕರಿತೀವಿ. ಪ್ರಮಾಣ ಅಂತಂದರೆ ಇಟ್ ಈಸ್ ಅ ವ್ಯಾಲಿಡ್ ಮೀನ್ಸ್ ಆಫ್ ನಾಲೆಜ್. ಅಂದರೆ ಸರಿಯಾದ ಮಾರ್ಗದಲ್ಲಿ ಸರಿಯಾದ ಜ್ಞಾನವನ್ನು ಪಡೆಯೋದಕ್ಕೆ ನಾವು ಪ್ರಮಾಣ ಅಂತ ಕರಿತೇವೆ. ಇದರಲ್ಲಿ 6 ಪ್ರಮಾಣಗಳದವು. ನಾವು ಡೈರೆಕ್ಟ್ಲಿ ವಿ ಹ್ಯಾವ್ ಲ್ಯಾಂಡೆಡ್ ಇನ್ ಟು ದ ಸಿಲೆಬಸ್. ವಿ ಹ್ಯಾವ್ ಡೈರೆಕ್ಟ್ಲಿ ಸ್ಪೆಸಿಫಿಕಲಿ ಲ್ಯಾಂಡೆಡ್. ನಾವು ಇದನ್ನು ತಿಳ್ಕೊಬೇಕಾಗಿದೆ. ಎಷ್ಟು ವ್ಯಾಲಿಡ್ ಮೀನ್ಸ್ ಆಫ್ ನಾಲೆಜ್ ಇದೆ? ದೇರ್ ಆರ್ 6 ಇಂಪಾರ್ಟೆಂಟ್ ಮೀನ್ಸ್ ಆಫ್ ನಾಲೆಜ್. ಯಾವ್ಯಾವು? ಪ್ರತ್ಯಕ್ಷ. ನೋಡಿರಿ, ಪ್ರತ್ಯಕ್ಷ ಅಂದ್ರೇನು? ಪರ್ಸೆಪ್ಷನ್, ಇಂಗ್ಲೀಷ್ ವರ್ಡ್. ನಾ 2 ಯಾಕೆ ಹಾಕಿನಿ ಅಂದರೆ ನೀವು 2 ನೆನಪಿಟ್ಕೋಬೇಕು. ಓಕೆ, ಕನ್ಫ್ಯೂಷನ್ ದಯವಿಟ್ಟು ಮಾಡ್ಕೋಬೇಡ್ರಿ. ಪ್ರತ್ಯಕ್ಷ ಅಂದ್ರೆ ನಿಮ್ಮ ಎದುರುಗಡೆ ಪ್ರತ್ಯಕ್ಷವಾಗಿರೋದು, ಅದಕ್ಕೆ ನಾವು ಪರ್ಸೆಪ್ಷನ್ ಅಂತ ಕರಿತೀವಿ. ವಾಟ್ ಇಟ್ ಈಸ್ ನಾನು ನೆಕ್ಸ್ಟ್ ಸ್ಲೈಡಲ್ಲಿ ಎಕ್ಸಾಕ್ಟ್ಲಿ ನಿಮಗೆ ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಕಮಿಂಗ್ ಟು ಸೆಕೆಂಡ್, ದ್ಯಾಟ್ ಈಸ್ ಅನುಮಾನ. ಅನುಮಾನ ಅಂದ್ರೆ ಇನ್ಫರೆನ್ಸ್. 3ನೇದು ಉಪಮಾನ ಅಂದ್ರೆ ಕಂಪ್ಯಾರಿಸನ್, ಹೋಲಿಸೋದು, ಹೋಲಿಕೆ. ಓಕೆ, ಉಪಮಾನ, ಉಪಮೇಯ ಅಂತೆಲ್ಲ ನಾವು ಕಲ್ತಿದ್ದೀವಲ್ಲ ಸ್ಕೂಲ್ ಟೈಮಲ್ಲಿ.
ರೈಟ್. ನಾಲ್ಕನೇದು ಶಬ್ದ. ಶಬ್ದ ಅಂದರೆ ಧ್ವನಿ ಅಂತಲ್ಲ, ಶಬ್ದ ಅಂದ್ರೆ ವಾಕ್ಯಗಳು, ಅದಕ್ಕೆ ನಾವು ವರ್ಬಲ್ ಟೆಸ್ಟಿಮನಿ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಿ. ಐದನೇದು ಅರ್ಥಪತಿ, ಅದಕ್ಕೆ ನಾವು ಇಂಪ್ಲಿಕೇಶನ್ ಅಂತ ಹೇಳ್ತೀವಿ, ಅರ್ಥಪಟಿನೂ ಅಂತಾರ. ಸಿಕ್ಸ್ತ್ ಒನ್ ಈಸ್ ಅನುಪಲಬ್ಧಿ. ಅನುಪಲಬ್ಧಿ ಅಂದರೆ ನಾನ್ ಅಪ್ರಹೆನ್ಷನ್, ಅಂದರೆ ಅದು ಇಲ್ಲದೆ ಇರೋದಕ್ಕೆ ನಾವು ಉಪಲಬ್ಧಿಯ ವಿರುದ್ಧ ಪದ ಅನುಪಲಬ್ಧಿ. ಈ ಥರದಲ್ಲಿ ನಾವು ನೆನ್ಪಿಟ್ಕೊಂಡ್ರೆ ಐ ಥಿಂಕ್ ನೀವು ಮರೆಯಲು ಸಾಧ್ಯ ಇಲ್ಲ, ಈ ಥರ ಶಬ್ದಗಳನ್ನು ನೀವು ಮರೆಯಂಗಿಲ್ಲ, ರೈಟ್. ಕಮಿಂಗ್ ಟು ಪ್ರತ್ಯಕ್ಷ. ಸಿ, ದೇವರು ಪ್ರತ್ಯಕ್ಷ ಆಗಿದ್ದ ಅಂತ ಸಣ್ಣ ಸಣ್ಣ ಕಥೆಗಳಲ್ಲಿ ನಾವು ಚಿಕ್ಕವರಿದ್ದ ಸೊ ಕೇಳ್ತಿದ್ವಿ. ಪ್ರತ್ಯಕ್ಷ ಅಂದರೆ ಕಣ್ಣು ಮುಂದೆ ಬಂದು ನಿಲ್ಲೋದಕ್ಕೆ ಪ್ರತ್ಯಕ್ಷ. ಕಿವಿಯಾರೆ ನಾವು ಸ್ವೀಟ್ ಮ್ಯೂಸಿಕ್ ಕೇಳಿದಾಗ ಇಟ್ ಈಸ್ ಅ ಸ್ವೀಟ್ ಮ್ಯೂಸಿಕ್ ಅಂತ ಹೇಳ್ತೀವಿ, ಮೆಲಡಿಯಸ್ ಮ್ಯೂಸಿಕ್ ಅಂತ ಹೇಳ್ತೀವಿ. ಏನಾದರೂ ತಿಂದಾಗ ಇಟ್ ಈಸ್ ಸ್ವೀಟ್ ಇದೆ, ಚೆನ್ನಾಗಿದೆ, ರುಚಿಕಟ್ಟಾಗಿದೆ. ಒಳ್ಳೆಯ ಸುವಾಸನೆ ಬಂದಾಗ ಹಾಂ ಚೆನ್ನಾಗಿದೆ ಅಂತ ಹೇಳ್ತೀವಿ. ಯಾವುದಾದ್ರು ತಂಪು ಗಾಳಿ ಬೀಸಿದಾಗ ಚಳಿ ಆಗುತ್ತೆ ಅನ್ಕೋತೀವಿ, ಬಿಸಿ ಇದ್ದಾಗ ಹೀಟ್ ಅನ್ಕೋತೀವಿ. ಸೊ ಬೇಸ್ಡ್ ಆನ್ ಅವರ್ ಏನಿದೆ ನಮ್ಮದು ಇಂದ್ರಿಯಗಳು, ಅದರಿಂದ ಏನಾದರೂ ನಾವು ಜ್ಞಾನವನ್ನು ಏನು ಪಡ್ಕೋತೀವಿ ಅದು ಡೈರೆಕ್ಟ್ ಪರ್ಸೆಪ್ಷನ್. ದಟ್ ಈಸ್ ಕಾಲ್ಡ್ ಎಸ್ ಪ್ರತ್ಯಕ್ಷ ಜ್ಞಾನ. ಇಟ್ ಟೇಕ್ಸ್ ಪ್ಲೇಸ್ ಥ್ರೂ ಅವರ್ ಸೆನ್ಸರಿ ಆರ್ಗನ್ಸ್ ಡೈರೆಕ್ಟ್ಲಿ. ಸ್ಮೆಲ್ ಆಗಲಿ, ಟಚ್ ಆಗಲಿ, ನೋಡೋದಾಗಲಿ, ಕೇಳೋದಾಗಲಿ, ಟೇಸ್ಟ್ ಮಾಡೋದಾಗಲಿ, ಇವನ್ನೆಲ್ಲವನ್ನು ನಾವು ಡೈರೆಕ್ಟಾಗಿ ತಗೋತೀವಲ್ಲ ಪರಿಸರದಿಂದ, ಅದಕ್ಕೆ ನಾವು ಡೈರೆಕ್ಟ್ ಪರ್ಸೆಪ್ಷನ್ ಅಂತ ಕರಿತೀವಿ, ಪ್ರತ್ಯಕ್ಷವಾದ ಜ್ಞಾನ ಅಂತ ಕರಿತೀವಿ, ರೈಟ್. ಏನೇನು ಪ್ರತ್ಯಕ್ಷ ಜ್ಞಾನ ಇದೆ? ಒಂದು ಪ್ರತ್ಯಕ್ಷ ಆಯಿತು, ಇನ್ನು ಇಂಡೈರೆಕ್ಟ್ ಪರ್ಸೆಪ್ಷನ್, ಪರೋಕ್ಷವಾದಂತಹ ಪರ್ಸೆಪ್ಷನ್. ಯಾವುದದು ಪರೋಕ್ಷವಾದಂಥದ್ದು ಅಂದರೆ, ನನ್ನ ನೆನಪಿನ ಆಳದಲ್ಲಿ ಯಾವುದೋ ಒಂದು ಮೆಮರಿ ಇದೆ, ಅಂಥದ್ದೇ ಮೆಮರಿ ನನಗಿವತ್ತು ಮತ್ತೊಂದು ಇನ್ಸಿಡೆಂಟ್ ನಡೆಯುತ್ತೆ, ಆ ಇನ್ಸಿಡೆಂಟಿಗೂ ಹಿಂದೆ ಆದಂತಹ ಮೆಮರಿಗೂ ನಾನು ಮ್ಯಾಚ್ ಮಾಡ್ಕೋತೀನಿ, ಕಾಂಟ್ರಾಸ್ಟ್ ಮಾಡ್ಕೋತೀನಿ, ಕಂಪೇರ್ ಮಾಡ್ಕೋತೀನಿ. ಆವಾಗ ನನಗೆ ಈ ಥರ ನಾನೇನೋ ಒಂದು ಹೊಸ ಕಾರ್ ನೋಡಿದೆ, ನಂದು ಇದೇ ಥರ ಕಾರ್ ಇತ್ತು, ಇದೆ, ಓಕೆ, ಸೇಮ್ ಶೇಪ್ ಆಫ್ ಕಾರ್, ಈ ಥರ ನಾನು ಆಲ್ರೆಡಿ ನೋಡಿಬಿಟ್ಟಿದ್ದೀನಿ. ಸೊ ಆ ಮೆಮರಿ ಆಲ್ರೆಡಿ ಸ್ಟೋರ್ಡ್ ಅದು, ಅದನ್ನು ನಾವು ಕಂಪೇರ್ ಮಾಡ್ಕೋತೀವಿ, ಅದು ಇಂಡೈರೆಕ್ಟ್ ಪರ್ಸೆಪ್ಷನ್ ಅಂತ ಆಗುತ್ತೆ. ಕಮಿಂಗ್ ಟು ಅನುಮಾನ. ಅನುಮಾನ ಅಂದರೆ ಇನ್ಫರೆನ್ಸ್. ಹಿಯರ್ ನಾಲೆಜ್ ಈಸ್ ನಾಟ್ ಗೇನ್ಡ್ ಥ್ರೂ ಸೆನ್ಸರಿ ಆರ್ಗನ್ಸ್. ಇದು ಇಂದ್ರಿಯ ಆರ್ಗನ್ಸ್ಗಳ ಮೂಲಕ ಇದನ್ನು ನಾವು ಸೆನ್ಸ್ ಮಾಡ್ಕೊಳ್ಳೋಂಗಿಲ್ಲ ನಾಲೆಜನ್ನು. ಅದ್ರ ಬದಲಿ ನಾವೇನು ಮಾಡ್ತೀವಿ ಇಲ್ಲಂದರೆ, ಒಂದು ವಿಷಯದ ಬಗ್ಗೆ, ಇವೆಂಟ್ ಬಗ್ಗೆ ಅಸ್ಯೂಮ್ ಮಾಡ್ಕೋತೀವಿ. ಅಸ್ಯೂಮ್ ಮಾಡಿಕೊಂಡು ಉಪಯೋಗಿಸಿ ಅದನ್ನು ನಾವು ಚರ್ಚೆ ಮಾಡಿ ಅದು ಸತ್ಯನೋ ಸುಳ್ಳು ಅಂತ ಇನ್ಫರ್ ಮಾಡ್ಕೋತೀವಿ. ಓಕೆ, ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, ಒಂದು ವಿ ಅಸ್ಯೂಮ್ ದ್ಯಾಟ್ ದ ಮೌಂಟೇನ್ ಲುಕ್ಸ್ ಬ್ಲೂ ಆ್ಯಂಡ್ ವೆರಿ ಸ್ಟ್ರಕ್ಚರ್ಡ್. ಓಕೆ, ಎಷ್ಟು ಚೆನ್ನಾಗಿ ಕಾಣುತ್ತೆ, ನೀಲಗಿರಿ ಪರ್ವತಗಳು ಎಷ್ಟು ನೀಲಿಯಾಗಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣುತ್ತೆ ಅಂತ ಅನ್ಕೋತೀವಿ ದೂರಿಂದ. ಅಲ್ಲಿ ಹೋಗಿ ನೋಡಿದಾಗ ಕೂಡ ಅದು ಅಷ್ಟು ಸ್ಮೂತಾಗಿರಲ್ಲ. ದೇರ್ ಆರ್ ವೇರಿಯೇಷನ್ಸ್, ಕಲ್ಲು ಮುಳ್ಳು ಗುಡ್ಡ ಎಲ್ಲನೂ ವೇರಿಯೇಷನ್ಸ್ ಇರುತ್ತೆ. ಅಷ್ಟು ನಾವು ದೂರ ನಿಂತ ನೋಡಿದಾಗ ಇರುವಷ್ಟು ಸ್ಮೂತ್ನೆಸ್ ಅಲ್ಲಿ ಹೋದಾಗ ಇರುವುದಿಲ್ಲ. ಸೊ ದಿಸ್ ಈಸ್ ಹೌ ವಿ ಇನ್ಫರ್ ದ ಥಿಂಗ್ಸ್. ಓಕೆ, ದ ಹಿಲ್ ಹ್ಯಾಸ್ ಸ್ಮೋಕ್. ಈಗ ಒಂದು ಗುಡ್ಡದ ಮೇಲೆ ಏನೋ ಹೊಗೆ ಕಾಣ್ತಾ ಇದೆ ನನಗೆ ಅಂತಂದಾಗ, ಹೌದಾ ಇರ್ಬೋದು ಬಿಡು ಅಂದ್ಕೊಳ್ಳಲ್ಲ, ಅಲ್ಲಿ ಬೆಂಕಿ ಇರಬಹುದು, ಅದಕ್ಕೆ ಹೊಗೆ ಕಾಣ್ತಾ ಇದೆ. ಇನ್ ದಿಸ್ ವೇ ವಿ ಪುಟ್ ಅವರ್ ಅನುಮಾನ, okay, and we put our inference and we draw the knowledge. Okay, so this is what anumana is. The frequent visibility of fire under smoke together suffices us to convince us of their concomitance. ಅಂದ್ರೆ ದೂರದ ಬೆಟ್ಟದಲ್ಲಿ ಹೊಗೆ ಕಾಣ್ತಾ ಇದೆ, ಅದ್ರ ಜೊತೆ ಅಲ್ಲಿ ಬೆಂಕಿ ಅದ ಅನ್ನೋದು ನಮ್ಗೆ ಹಿಂದಿಂದನೂ, ಬೆಂಕಿ ಇಲ್ದ ಹೊಗೆ ಆಡಂಗಿಲ್ಲ ಅಂತೇನು ನಾವು ಹೇಳ್ತಿರ್ತೀವಲ್ಲ ರೆಗ್ಯುಲರ್ ಭಾಷೆ ಒಳಗೆ, ಅದಕ್ಕೆ ಅರ್ಥ ಐತೆ ಆ್ಯಕ್ಚುಲಿ. ಈ ಆಡು ಮತ್ತು ಭಾಷೆಗಳಲ್ಲಿ ಬರ್ತಕ್ಕಂತಹ ಗಾದೆ ಮಾತುಗಳು ಅವು ಐ ಥಿಂಕ್ ದೇ ಕ್ಯಾರಿ ಸಮ್ ಮೆಸೇಜ್, ದೇ ಕ್ಯಾರಿ ಸಮ್ ಮೀನಿಂಗ್. ಇಲ್ಲಿ ನೋಡ್ರಿ ಅದು ಎಷ್ಟು ಎಂಪ್ಲಾಯ್ ಆಗುತ್ತಿಲ್ಲ ಅಂದರೆ, ದ ಫ್ರೀಕ್ವೆಂಟ್ ವಿಸಿಬಿಲಿಟಿ ಆಫ್ ಫೈರ್ ಆ್ಯಂಡ್ ಸ್ಮೋಕ್ ಟುಗೆದರ್ ವಿಲ್ ವಿಲ್ ಕನ್ವಿನ್ಸ್ ಅಸ್ ದೇರ್ ಕಾನ್ಕಾಮಿಟನ್ಸ್ ಅಂತ. ಎಲ್ಲರ ನಾವು ಪಟ್ಟನ ಹೊಗೆ ನೋಡಿದ್ವಿ ಅಂದ್ರೆ ಅಂದ್ಬಿಡ್ತೇವೆ, ಅಲ್ಲಿ ಬೆಂಕಿ ಇರ್ಬೇಕು ಬಿಡು, ಅದಕ್ಕೆ ಹೊಗೆ ಬರತ್ತೈತಿ, ಯಾಕಂದ್ರೆ ಬೆಂಕಿ ಇಲ್ದ ಹೊಗೆ ಆಡಲ್ಲ ಅಂತ ಅಂದ್ಕೊಂತ ಬಂದಿದ್ದೀವಿ ನಾವು, ಅದನ್ನು ಕೇಳ್ಕೊತ ಬಂದೀವಿ, ಕಲ್ಕೊಂತ ಬಂದೀವಿ. ಹೆನ್ಸ್ ವಿ ಡ್ರಾ ದ್ಯಾಟ್. ಓಕೆ, ಲೇಟರ್ ವೆನ್ ವಿ ಸಿ ಸ್ಮೋಕ್ ಎನಿವೇರ್, ಎಲ್ಲಿ ಹೋದ್ರೂ ಎಲ್ಲರೂ ನಮಗೆ ಹೊಗೆ ಕಂಡಿತು ಅಂದ್ರೆ ಪಟ್ಟನ ಹೇಳ್ಬಿಡ್ತೀವಿ ನಾವು, ಮೋಸ್ಟ್ಲಿ ಸಮ್ ಫೈರ್ ಈಸ್ ಗೋಯಿಂಗ್ ಆನ್. ಅದನ್ನು ನಾವು 5 ರೀತಿಗಳಲ್ಲಿ ಡೆಡ್ಯೂಸ್ ಮಾಡ್ತೀವಿ. ಇವಕ್ಕೆ ನಾವು ಪ್ರಪೋಸಿಷನ್ಸ್ ಅಂತ ಕರಿತೀವಿ. ಒಂದನೇದ್ದು ಪ್ರತಿಜ್ಞೆ, ದ ಹಿಲ್ ಈಸ್ ಫೈರಿ, ಪ್ರತಿಜ್ಞೆ ಮಾಡ್ಕೋತೀವಿ ನಾವು. ಅಂದರೆ ಪ್ರತಿಜ್ಞೆ ಮಾಡ್ಕೋತೀವಿ ಅಂದರೆ ಸ್ಟೇಟ್ಮೆಂಟ್, ಅದು ಗುಡ್ಡದ ಮೇಲೆ ಹೊಗೆ ಆಡಾತೈತೆ ಅನ್ನೋದು ಒಂದು ಸ್ಟೇಟ್ಮೆಂಟ್. ಈ ಸ್ಟೇಟ್ಮೆಂಟನ್ನು ನಾನು ಚೆಕ್ ಮಾಡಬೇಕು, ಹೌ ಇಟ್ ಈಸ್. ಅಲ್ಲಿ ಒಂದು ಬರುತ್ತೆ, ಎರಡನೇದು ಬರುತ್ತೆ ಒಂದು ಕಾರಣ, ದಟ್ ಈಸ್ ಕಾಲ್ಡ್ ಎಸ್ ಹೇತು.
ಕಾರಣ ಅದು. ಹೇತು ಅಂದರೆ ಕಾರಣ. ದಿಸ್ ಇಸ್ ವಾಟ್ ಐ ಟೆಲ್ ಯು ಅಗೇನ್ ಆ್ಯಂಡ್ ಅಗೇನ್. ಯು ಪ್ಲೀಸ್ ಬೈ ಹ್ಯಾಟ್ ದೀಸ್ ವರ್ಡ್ಸ್. ಪ್ರತಿಜ್ಞೆ, ಹೇತು, ದೃಷ್ಟಾಂತ, ಉಪನಯ, ನಿಗಮನ, ಇವಕ್ರ ಅರ್ಥ ಏನು? ಸೊ ಪ್ರತಿಜ್ಞೆ ಅಂದರೆ ಇಟ್ ಇಸ್ ಅ ಸ್ಟೇಟ್ಮೆಂಟ್ ಅಪ್ಪ, ಇದೊಂದು ಸ್ಟೇಟ್ಮೆಂಟ್ ಅಷ್ಟೇ. ಅಲ್ಲಿ ಬರ್ತಕ್ಕಂತಹ ಕಾರಣ ಯಾಕೆ ಹಿಲ್ ಫೈರಿ ಅದ? ಬಿಕಾಸ್ ಫೈರಿ ಅಂತ ನಾ ಅನ್ನತೀನಿ. ಯಾಕಂತಂದ್ರೆ ಅಲ್ಲಿ ಹೊಗೆ ಐತಿ ಅದಕ್ಕೆ. ಸೊ ದ್ಯಾಟ್ ಹೊಗೆ ಇಸ್ ಕಾಲ್ಡ್ ಎಸ್ ಕಾರಣ. ನಾ ಪ್ರತಿಜ್ಞೆ ಹೇಳಕ್ಕೆ ನನಗೆ ಹೊಗೆ ಕಾರಣ ಆಗಿದೆ. ನಾನು ದೃಷ್ಟಾಂತವನ್ನು ಕೊಡ್ತೀನಿ. ಏನಂದರೆ ವೆರೆವರ್ ದೇರ್ ಈಸ್ ಸ್ಮೋಕ್ ದೇರ್ ಈಸ್ ಫೈರ್. ಯಾಕೆ? ಸಚ್ ಆಸ್ ಕಿಚನಲ್ಲಿ ಕೂಡ ಹಿಂಗಿರ್ತದೆ. ಅದಕ್ಕೆ ನಾನು ದೃಷ್ಟಾಂತಗಳನ್ನು ಕೊಡ್ತೀನಿ. ಓಕೆ, ಒಂದು ಉಪನಯ ಕೊಡ್ತೀನಿ. ದ ಸ್ಮೋಕ್ ವಿಚ್ ಡಸ್ ನಾಟ್ ಎಕ್ಸಿಸ್ಟ್ ವಿದೌಟ್ ಫೈರ್ ಈಸ್ ಇನ್ ದ ಹಿಲ್. ಓಕೆ, ಅದೇ ರೀತಿ ಒಂದು ಉಪನಯಗಳನ್ನು ಕೊಡ್ತೀನಿ. ಅಂದರೆ ಎಕ್ಸಿಸ್ಟ್ ಆಗೋದೇ ಇಲ್ಲ, ಇದಿಲ್ಲದೆ ಅದು ಇಲ್ಲವೇ ಇಲ್ಲ ಅಂತ. ದೆನ್ ಐ ಕಮ್ ಟು ಡಿಡಕ್ಷನ್, ದಟ್ ಈಸ್ ಕಾಲ್ಡ್ ಆಸ್ ದೇರ್ ಫಾರ್ ದ ಹಿಲ್ ಈಸ್ ಫೈರಿ. ಇಷ್ಟು ಹೇಳಿಬಿಟ್ಟು ನಾನು ಲಾಸ್ಟಿಗೆ ಐ ಡೆಡ್ಯೂಸ್ ಇಟ್ ಟು ದ್ಯಾಟ್ ದ ಹಿಲ್ ಈಸ್ ಫೈರಿ. ಸೊ ಈ ಥರ ತರ್ಕ ಮಾಡೋದು ನಮಗೆ ಇನ್ಫರೆನ್ಸಲ್ಲಿ ಬರುತ್ತೆ. ದಟ್ ಈಸ್ ಕಾಲ್ಡ್ ಆಸ್ ಇಂಡಿಯನ್ ಲಾಜಿಕ್. ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿಸ್ ಬೈ ಲುಕಿಂಗ್ ಎಟ್ ದಿಸ್ ಪಿಕ್ಚರ್. ನಾನು ಇಷ್ಟೊಂದು ಮತ್ತ ಹೇಳಿದ್ದು ಇದು ಪಿಕ್ಚರಲ್ಲಿ ನಿಮ್ಗೆ ಅನುಭವ ಆಗುತ್ತೆ. ಮುಂದೆ ಹೊಗೆ ಕಾಣ್ತಾ ಇದೆ ಒಂದು ಬೆಟ್ಟದ ಮುಂದ್ಗಡೆ. ಅದು ನಾವು ಸಮೀಪಾಗಿ ಹೋಗಿ ನೋಡಿ ಚೆಕ್ ಮಾಡಿದಾಗ ಡಿಸ್ಟೆಂಟ್ ಹಿಲ್ಲಲ್ಲಿ ಎಸ್ ದೇರ್ ಈಸ್ ಒನ್ ಯೂನಿವರ್ಸಲ್ ಕಾನ್ಕಾಮಿಟೆನ್ಸ್ ಇದೆ ನಮ್ಮ ಮೈಂಡಲ್ಲಿ. ದಟ್ ಈಸ್ ವ್ಯಾಪ್ತಿ. ಓಕೆ, ಬಿಟ್ವೀನ್ ಸ್ಮೋಕ್ ಆ್ಯಂಡ್ ಫೈರ್. ಅಂದರೆ ಇದಿಲ್ಲದೆ ಅದು ಇಲ್ಲ ಅನ್ನುವಂತಹ ಕಾನ್ಕಾಮಿಟೆನ್ಸ್ ಏನಿದೆ ಅದು ನಮಗಿಲ್ಲಿ ಪ್ರೂವ್ ಆಗುತ್ತೆ. ಓಕೆ, ಅದು ಅಗೇನ್ ಐ ಆಮ್ ರಿಪೀಟೆಡ್ ಆಲ್ ದಿಸ್. ಪ್ರತಿಜ್ಞೆ, ಹೇತು ಅಂದರೆ ರೀಸನ್, ಉದಾಹರಣೆ ಅಂದರೆ ಎಕ್ಸಾಂಪಲ್, ಉಪನಯ ಅಂದರೆ ಅಸೋಸಿಯೇಷನ್, ನಿಗಮನ ಅಂದರೆ ಕನ್ಕ್ಲೂಷನ್, ವ್ಯಾಪ್ತಿ ಪದ ಬರ್ತೈತೆ ನಮಗಿಲ್ಲಿ, ಹಂಗಂದ್ರೆ ಯೂನಿವರ್ಸಲ್ ಕಾನ್ಕಾಮಿಟೆನ್ಸ್, ಸಾಧ್ಯ ಪದ ಬರ್ತೈತಿ. ಸಾಧ್ಯ ಅಂದರೆ ನಾವು ಏನನ್ನು ಇನ್ಫರ್ ಮಾಡ್ತಾ ಇದ್ದೀವಿ. ಇಲ್ಲಿ ನಾವು ಬೆಂಕಿಯನ್ನು ಇನ್ಫರ್ ಮಾಡ್ತಾ ಇದ್ದೀವಿ. ಸೊ ಬೆಂಕಿ ಈಸ್ ಸಾಧ್ಯ. ರೈಟ್. ನೆಕ್ಸ್ಟ್ ಕಮ್ಮಿಂಗ್ ಟು ಉಪಮಾನ. ಕಂಪ್ಯಾರಿಸನ್ ಮಾಡ್ಕೊತನೂ ಕೂಡ ನಾವು ಜ್ಞಾನವನ್ನು, ವ್ಯಾಲಿಡ್ ನಾಲೆಜನ್ನು ಪಡಿತೀವಿ ಅಂತ ಹೇಳ್ತಾರೆ. ಇಟ್ ಈಸ್ ದ ನಾಲೆಜ್ ಡಿರೈವ್ಡ್ ಫ್ರಮ್ ಸಿಮಿಲಾರಿಟಿ. ಸಿಮಿಲಾರಿಟಿ ಅಂದರೆ ಅನಾಲಜಿ ಕಲಿಯುವಾಗ ನಾವು ಸಿಮಿಲಾರಿಟಿಯನ್ನು ಚೆಕ್ ಮಾಡಿ ಮುಂದೆ ಹೋಗ್ತೀವಲ್ಲ, ಅದೇ ಥರ. ಇಟ್ ಹ್ಯಾಸ್ ಬೀನ್ ಡಿಫೈನ್ಡ್ ಆಸ್ ದ ನಾಲೆಜ್ ಆಫ್ ದ ರಿಲೇಷನ್ ಬಿಟ್ವೀನ್ ವರ್ಡ್ ಆ್ಯಂಡ್ ಇಟ್ಸ್ ಡಿನೋಟೇಷನ್ ಅಂತ ಹೇಳ್ತೀವಿ. ಇಟ್ಸ್ ಅ ಕೈಂಡ್ ಆಫ್ ನಾಲೆಜ್ ವಿ ಗೆಟ್ ಬೈ assumption of similarity between two different types of knowledge. It is basically based on comparison, not just only on assumption and perception. ಬರೀ ಪರ್ಸೀವ್ ಮಾಡಿಕೊಂಡು ಅಸ್ಯೂಮ್ ಮಾಡ್ಕೊಂಡು ಹೇಳೋದಲ್ಲ, ಅದ್ರ ಜೊತೆಗೆ ನಾವು ಕಂಪ್ಯಾರಿಸನ್ ಮಾಡ್ಕೋತೀವಿ ಅಂತ ಹೇಳ್ತಾರೆ. This knowledge is possible when there is an earlier similarity with particular thing which helps a person to compare with both similar things. Okay, ಎಕ್ಸಾಂಪಲ್ ನೋಡಿದರೆ ನಿಮ್ಗೆ ಅರ್ಥ ಆಗುತ್ತೆ. ಆ ಪರ್ಸನ್ ನೋಸ್ 4-legged animal. 4 ಕಾಲಿನ ಪ್ರಾಣಿ ಯಾವುದು ಅಂತಂದಾಗ ನಮ್ಮ ತಲೆಗೆ ಪಟ್ಟನ ಬರೋದು ನಾಯಿ ಅಥವಾ ಯಾವುದಾದ್ರೂ ಎನಿಮಲ್. 4 ಕಾಲಿನ ದನ, ಓಕೆ, ಆಕಳು, ಎಮ್ಮೆ, ಏನೋ ಒಂದು ತಲೆಯಲ್ಲಿ ಬರುತ್ತೆ. ಓಕೆ, 4 ಕಾಲಿದೆ ನಾಯಿಗೆ, ಬೊಗಳುತ್ತೆ, ಇಟ್ ಬಾರ್ಕ್ಸ್, ಇಟ್ ಲುಕ್ಸ್ ಅಂತಂದಾಗ ಇನ್ನೊಂದು ಏನಾದರೂ ಪಟ್ಟನೆ ನಮಗೆ 4-legged animal ನೋಡಿ ಅದು ಕೂಡ ಒದರ್ತಾ ಇದ್ದರೆ ನಾವು ಪಟ್ಟನೆ ನಾವು ಏನು ನಾಯಿ ಇರ್ಬೋದು ಇದು. ವಿ ಜಸ್ಟ್ make the similarities between two animals which have similar characteristics. For example, see, ನಾನು just highlight ಮಾಡಿ ಹೇಳ್ತೀನಿ. Okay, so this is the animal which was already there and which was already we have been we made assumption. Okay, then we compare that, yes, this is the dog anta. Then we go to shabda, that is verbal testimony. ಶಬ್ದ ಅಂದರೆ ಬರುವಂತಹ ಧ್ವನಿ ಅಲ್ಲ. ಶಬ್ದ ಅಂದರೆ ಇಟ್ ಈಸ್ ದ ವಾಕ್ಯ. ಇದು ಆಪ್ತ ವಾಕ್ಯ ಅಂತ ಕರಿತೀವಿ ನಾವು ವರ್ಬಲ್ ಟೆಸ್ಟಿಮನಿಗೆ. ಆಪ್ತ ವಾಕ್ಯ ಅಥವಾ ಆಪ್ತ ವಚನ ಅಂತಂದ್ರೆ ಅದನ್ನು ನಾವು ಅವ್ರು ಹೇಳಿದ್ದು ಮಾತ್ರಕ್ಕೆ ಸಾಕು ನಾವು ನಂಬಿ ಬಿಡ್ತೀವಿ. Okay, testimony is valid if the source is reliable. For example, we take definitions from educational definitions from great educationist, right? ಮಹಾತ್ಮ ಗಾಂಧಿಯವರ ಪ್ರಕಾರ ಶಿಕ್ಷಣ ಅಂದರೆ ಏನು, ಮಹಾತ್ಮ ಗಾಂಧೀಜಿಯವರ ಪ್ರಕಾರ ಶಿಕ್ಷಣ ಅಂದರೆ ಏನು ಅಂತ ವಿ ಹ್ಯಾವ್ ಟೇಕನ್ ದಟ್ ಫಾರ್ ಗ್ರಾಂಟೆಡ್. ದಟ್ ಈಸ್ ಅ ರಿಲಯಬಲ್ ಸೋರ್ಸ್ ಆ್ಯಂಡ್ ದಟ್ ಈಸ್ ಆಪ್ತ ವಾಕ್ಯ. ವಿ ಕನ್ಸಿಡರ್ ದಿಸ್ ಆಸ್ ಫೈನಲ್ ಆ್ಯಂಡ್ ವಿ ಟೇಕ್ ಇಟ್ ಆಸ್ ಗ್ರಾಂಟೆಡ್. ರೈಟ್. ಯಾವ ರಿಲಯಬಲ್ ಸೋರ್ಸಿಂದ ಜ್ಞಾನ ಬರ್ತೈತಿ ಅಥವಾ ಶಬ್ದ ಬರ್ತೈತಿ, ವಿ ಟೇಕ್ ಆ್ಯಸ್ ಇಟ್ ಈಸ್. ಓಕೆ, ವಿ ಕನ್ಸಿಡರ್ ಇಟ್ ಆಸ್ ಅ ವ್ಯಾಲಿಡ್ ನಾಲೆಜ್. ಮನೆಯಲ್ಲಿ ನಾವು ಹೇಳ್ತೀವಿ ತಂದೆ ತಾಯಿ ಹೇಳಿದರೆ ಕೇಳಬೇಕು. ಸೊ ತಂದೆ ತಾಯಿ ಈಸ್ ಅ ರಿಲಯಬಲ್ ಸೋರ್ಸ್ ಆಫ್ ನಾಲೆಜ್. ಅವ್ರು ಶಿಕ್ಷಕರು, ಗುರುಗಳು ಹೇಳಿದ ಮಾತು ಕೇಳಬೇಕು. ಸೊ ಗುರುಗಳು ಯಾರು? ದೇ ಆರ್ ದ ರಿಲಯಬಲ್ ಸೋರ್ಸಸ್. ಹೆನ್ಸ್ ವಿ ಬಿಲೀವ್ ದೆಮ್. ವಿ ಹ್ಯಾವ್ ಟು ಟೇಕ್ ದೇರ್ ವರ್ಡ್ಸ್ ಆ್ಯಂಡ್ ವಿ ಹ್ಯಾವ್ ಟು ಗೋ ಅಕಾರ್ಡಿಂಗ್ ಟು ದ ವರ್ಡ್ಸ್ ಅಂತ ಏನು ವಾಕ್ಯಗಳನ್ನು ಹೇಳ್ತೀವಿ. ದೋಸ್ ಆರ್ ಆಲ್ ಕಾಲ್ಡ್ ಎಸ್ ವರ್ಬಲ್ ಟೆಸ್ಟಿಮೋನಿ. ನಾವು ವೇದಗಳಲ್ಲಿ, ಉಪನಿಷತ್ಗಳಲ್ಲಿ ಯೋಗೀಸು,
ಸಾಧುಗಳು, ಎಲ್ಡರ್ಸು, ಹಿರಿಯರು, ಗುರುಗಳು ಇವರೆಲ್ಲ ಹೇಳ್ತಕ್ಕಂಥ ಸ್ಟೇಟ್ಮೆಂಟ್ಗಳನ್ನು, ಸಿಂಬಾಲ್ಗಳನ್ನು, ಟೆಕ್ಸ್ಟ್ಗಳನ್ನು ಮತ್ತು ವರ್ಡ್ಸ್ಗಳನ್ನು ವರ್ಬಲ್ ಟೆಸ್ಟಿಮನಿಯಲ್ಲಿ ಅಕ್ಸೆಪ್ಟ್ ಮಾಡ್ಕೋತೀವಿ, ರೈಟ್. ದಿಸ್ ಇಸ್ ಆಲ್ಸೋ ವಿ ಕನ್ಸಿಡರ್ ಆಸ್ ವ್ಯಾಲಿಡ್ ಮೀನ್ಸ್ ಆಫ್ ಗೆಟಿಂಗ್ ನಾಲೆಜ್. ಸಿ ಅರ್ಲಿಯರ್ ಆ್ಯಂಡ್ ನೌ ಆಲ್ಸೋ ಇಂಡಿಯನ್ ಫಿಲಾಸಫಿ ನಾವು ಬೇಸ್ ಆಗಿರೋದೇ ವೇದಾಸ್ ಮತ್ತು ಉಪನಿಷತ್ಸ್ಗಳ ಮೇಲೆ. ದೇ ಆರ್ ಕನ್ಸಿಡರ್ಡ್ ಆಸ್ ದ ಮೋಸ್ಟ್ ರಿಲಯಬಲ್ ಸೋರ್ಸಸ್ ಆಫ್ ನಾಲೆಜ್. ಇನ್ ವೆಸ್ಟರ್ನ್ ಫಿಲಾಸಫೀಸಲ್ಲಿ ದೇ ಮೋರ್ ದೆನ್ ಸ್ಕ್ರಿಪ್ಚರ್ಸ್ ದೇ ಆರ್ ಬೇಸಿಕಲಿ ಡಿಪೆಂಡಿಂಗ್ ಮೋರ್ ಆನ್ ಕಾಂಟೆಕ್ಸ್ಟ್ ಬೇಸ್ಡ್ ನಾಲೆಜ್. ವೆಸ್ಟರ್ನ್ ಫಿಲಾಸಫಿಯಲ್ಲಿ they depend more on context based knowledge rather scriptures, how we believe, how Indian system is residing on. Next we have ಅರ್ಥಪತ್ತಿ, that is called as implication. ಅಂದರೆ ಒಂದು ಸಿಚುವೇಶನ್ ನಾನು ಹೇಳ್ತೀನಿ, ಆ ಸಿಚುವೇಶನ್ ಮೇಲೆ ಒಂದು ಇಂಪ್ಲಿಕೇಶನ್ ಡ್ರಾ ಮಾಡ್ತೀನಿ ನಾನು. ಆ ಇಂಪ್ಲಿಕೇಶನ್ ಡ್ರಾ ಮಾಡೋದ್ರ ಮೂಲಕ ನನಗೆ ಸರಿಯಾದ ಒಂದು ಜ್ಞಾನ ಸಿಗ್ತೈತಿ. ಸೊ ದ್ಯಾಟ್ ಈಸ್ ಕಾಲ್ಡ್ ಆಸ್ ಅರ್ಥಪತ್ತಿ. ದ ಕೈಂಡ್ ಆಫ್ ನಾಲೆಜ್ ವಿ ಗೆಟ್ ಥ್ರೂ ದ ರಿಲೇಷನ್ ಆ್ಯಂಡ್ ಇಂಪ್ಲಿಕೇಶನ್. ಸಹ ಸಂಬಂಧಗಳನ್ನು ಕೋರಿಲೇಷನ್ ಅಂತ ನಾವು ಕರಿತೀವಿ ರಿಸರ್ಚಲ್ಲಿ. ಕೋರಿಲೇಷನ್ ಮಾಡೋದ್ರ ಮುಖಾಂತರ ಒಂದು ಜ್ಞಾನವನ್ನು ನಾವು ಪಡ್ಕೊಳ್ಳುವಂತಹ ಮಾರ್ಗ ಏನಿದೆ ಅದಕ್ಕೆ ನಾವು ಅರ್ಥಪತ್ತಿ ಅಥವಾ ಇಂಪ್ಲಿಕೇಶನ್ ಅಂತ ಕರಿತೀವಿ. ಇದರಲ್ಲಿ ನಾವು ಸಪೋಸಿಷನ್ಸ್ಗಳನ್ನು ಹಾಕೋತೀವಿ, ಬಿಲೀಫ್ಗಳನ್ನು ಹಾಕೋತೀವಿ, ಪ್ರಿಸಂಪ್ಷನ್ಸ್ಗಳನ್ನು ಕೂಡ ಹಾಕೋತೀವಿ. ವಿ ಗೆಟ್ ದಿಸ್ ನಾಲೆಜ್ ಬೈ ಐದರ್ ವಾಟ್ ವಿ ಹ್ಯಾವ್ ಸೀನ್, ನಾವು ಆಲ್ರೆಡಿ ನೋಡಿದ್ದೀವಿ, ಕೇಳಿದ್ದೀವಿ, ಆ್ಯಂಡ್ ಬೈ ಪ್ಯೂರ್ ಅಸಂಪ್ಷನ್ ನಾವು ಅಂದ್ಕೊಂಡಿದ್ದೀವಿ ಅಷ್ಟೇ. ಆ ಥರದ ಮೇಲೂ ಕೂಡ ನೀವು ಡ್ರಾ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಇದು ನೋಡಿ ಬ್ಯೂಟಿಫುಲ್ ಎಕ್ಸಾಂಪಲ್ ಐ ಆಮ್ ಗಿವಿಂಗ್ ಯು. ಇಫ್ ಸ್ನೇಹ, ಇಲ್ಲ ನಿಮ್ಮ ಹೆಸರೇ ಹೇಳ್ಕೊಳ್ಳಿ, ಓಕೆ. ಇಫ್ ಸ್ನೇಹ ಚೆನ್ನಾಗಿರ್ತಾಳೆ, ಹೆಲ್ದಿ ಇರ್ತಾಳೆ, ಸೇಸ್ ದ್ಯಾಟ್ ಶಿ ಡಸ್ ನಾಟ್ ಸ್ಲೀಪ್ ಅಟ್ ನೈಟ್. ಈಗ ನಾನು ನಿಮಗೆ ಹೇಳಿದರೆ ನಾನು ರಾತ್ರಿ ಮಲಗಲ್ಲ ರೀ, ಒಂದು ದಿನವೂ ನನಗೆ ನಿದ್ದೆನೇ ಬರಲ್ಲ ಅಂದರೆ ನೀವು ನಂಬ್ತೀರಾ? ಓಕೆ, ವಿತ್ ದಿಸ್ ಸಪೋಸಿಷನ್ ಯು ಕ್ಯಾನ್ ಥಿಂಕ್ ದ್ಯಾಟ್ ಇಲ್ಲ ಮೇಡಮ್ ಡೇ ಟೈಮ್ ಮಲಗಿರ್ಬೋದು, ಅದಕ್ಕೆ ನಿದ್ದೆ ಬಂದಿಲ್ಲ. ಇಫ್ ಸ್ನೇಹ ಈಸ್ ಲುಕಿಂಗ್ ಹೆಲ್ದಿ ಆ್ಯಂಡ್ ಶಿ ಸೇಸ್ ದ್ಯಾಟ್ ಶಿ ವೋಂಟ್ ಸ್ಲೀಪ್ ಅಟ್ ನೈಟ್, ನಾವು ಚೆನ್ನಾಗಿದ್ದಾಳೆ, ನಾನು ಹೊಟ್ಟೆ ನಿದ್ದೆನೇ ಬರೋಲ್ಲ ನನಗಂತ ಏನಾದರೂ ಹೇಳಿದರೆ ವಾಟ್ ಯು ನೀಡ್ ಟು ಬಿಲೀವ್ ಈಸ್, ಹೌದಾ ಇದ್ದಿರ್ಬೋದು, ನೀವು ಹಗಲಿ ಟೈಮಲ್ಲಿ ಮಲಗ್ತಾ ಇರ್ಬೋದು, ನಿದ್ದೆ ಮಾಡ್ತಾ ಇರ್ಬೋದು, ಅದಕ್ಕೆ ರಾತ್ರಿ ನಿದ್ದೆ ಬಂದಿಲ್ಲದೆ ಇರ್ಬೋದು. ಸೊ ದಿಸ್ ಈಸ್ ದ ಇಂಪ್ಲಿಕೇಶನ್, ಓಕೆ, ವಿಚ್ ಈಸ್ ಡ್ರಾನ್ ಥ್ರೂ ಅರ್ಥಪಟ್ಟಿ, ರೈಟ್. ಇದೇ ಥರ ಇನ್ನೊಂದು ಎಕ್ಸಾಂಪಲ್, ಯಾಕಂದ್ರೆ ವಿದೌಟ್ ಗುಡ್ ಸ್ಲೀಪ್ ಅ ಪರ್ಸನ್ ಕೆನಾಟ್ ಬಿ ಸೋ ಹೆಲ್ದಿ, ಅದಂತೂ ನಿಮಗೆ ಶತಸಿದ್ಧ ಅದಕ್ಕೆ ನೀವು ಈ ಥರ ಇಂಪ್ಲಿಕೇಶನನ್ನು ನೀವು ಡ್ರಾ ಮಾಡ್ಕೋತೀರಿ. ಓಕೆ, ಎಕ್ಸಾಂಪಲ್ 2 ಏನು ಹೇಳ್ತೈತಿ, ಇಫ್ ರಾಮ್ ಸೇಸ್ ಹಿ ಈಸ್ ನಾಟ್ ಹಂಗ್ರಿ ಥ್ರೂ ಔಟ್ ದ ಡೇ. ರಾಮ ನಾವು ಏನು ಹೇಳ್ತಾನ, ನನಗೆ ಒಟ್ಟ ಹಸಿವಾಗಲ್ಲಪ್ಪ ಡೇದಾಗ ಅಂತಾನ. ಅರ್ಥ ಇಂಪ್ಲೈ ಮಾಡಿರಿ ನೋಡೋಣ. ಇದರ ಅರ್ಥ ಅಷ್ಟೇ, ಅವನು ನಮಗೆ ಗೊತ್ತಿಲ್ದಂಗೆ ರಾತ್ರಿ ಎದ್ದು ತಿಂದಿರ್ತಾನೆ, ಅದಕ್ಕೆ ಅವ್ನಿಗೆ ಆಮೇಲೆ ಹೊಟ್ಟೆಸ್ತಿಲ್ಲ ಅಂತ ಹೇಳ್ತಿರ್ಬೋದು. ಈ ಥರ ನೀವು ಇಂಪ್ಲೈ ಮಾಡಿಕೊಂಡ್ರೆ ಅಲ್ಲಿ ಸಿಗ್ತಕ್ಕಂಥ ನಾಲೆಜ್, ದಿಸ್ ಇಸ್ ನಾಲೆಜ್ ಥ್ರೂ ಅರ್ಥಪಟ್ಟಿ. ಸಿಂಪಲ್ ಕಾನ್ಸೆಪ್ಟ್ ಇದೆ, ಬ್ಯೂಟಿಫುಲ್ ಕಾನ್ಸೆಪ್ಟ್ಸ್ ಇದೆ, ಅರ್ಥ ಮಾಡ್ಕೊಳ್ಬೇಕಷ್ಟೇ. ಇಟ್ಸ್ ವೆರಿ ಸಿಂಪಲ್, ಯು ಜಸ್ಟ್ ಅಂಡರ್ಸ್ಟ್ಯಾಂಡ್ ಹೌ ನಾಲೆಜ್ ವಿಲ್ ಟೇಕ್ಸ್ ಪ್ಲೇಸ್. ದೆನ್ ಅನುಪಲಬ್ಧಿ, ಹೆಸರೇ ಹೇಳುವಂತೆ ಈ ನಮ್ಮ ಸಿಸ್ಟಮಲ್ಲಿ ಹೆಚ್ಚಾಗಿ ನಮ್ಮ ಈ ಸಂಸ್ಕೃತ ಟರ್ಮ್ಸ್ಗಳು ಅವಕೂರದಲ್ಲೇ ನಮ್ಮ ಕನ್ನಡ ಟರ್ಮ್ಸ್ಗಳು ಅಡಗಿದೆ. ಉಪಲಬ್ಧಿ ಅಪೋಸಿಟ್ ವರ್ಡ್ ಅನುಪಲಬ್ಧಿ, ಅದು ನಿಮಗೆಲ್ಲ ಗೊತ್ತಾಗುತ್ತೆ. ಇಟ್ ಇಸ್ ಕಾಲ್ಡ್ ಎಸ್ ನಾನ್ ಅಂಪ್ರಹೆನ್ಷನ್. ಅಪ್ರಹೆನ್ಷನ್ ಅಂತಂದರೆ ಇರೋದು, ನಾನ್ ಅಂಪ್ರಹೆನ್ಷನ್ ಇಲ್ಲದೆ ಇರೋದನ್ನು ನಾನು ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ದಟ್ ಇಟ್ ಈಸ್ ನಾಟ್ ದೇರ್. ಓಕೆ, ಇಟ್ ಈಸ್ ಬೇಸಿಕಲಿ ಬೇಸ್ಡ್ ಆನ್ ಅಪ್ರಹೆನ್ಷನ್ ಆಫ್ ನಾನ್ ಎಕ್ಸಿಸ್ಟಿಂಗ್ ಥಿಂಗ್. ಅಂದರೆ ಇಲ್ಲದೇ ಇರುವಂಥ ವಸ್ತುವನ್ನು, ಇಲ್ಲದೇ ಇರುವಿಕೆಯನ್ನು ನನಗೆ ಅರ್ಥ ಮಾಡ್ಕೊಳ್ಳೋದು ನಾನು. ಅದು ಇಲ್ಲ ಅಂದರೆ ಅದು ಇಲ್ಲ ಅಂತಲೇ ನಾನು ಅನ್ಕೋಬೇಕು. ಓಕೆ, ಉಪಲಬ್ಧಿ ಅಂದರೆ ಇರೋದು, ಅನುಪಲಬ್ಧಿ ಅಂದರೆ ಇಲ್ಲದೆ ಇರೋದು. ಫಾರ್ ಎಕ್ಸಾಂಪಲ್, if a student is not in the classroom, it means that no other students have seen him in the classroom. ಅವತ್ತು ಆ ಹುಡುಗ ಕ್ಲಾಸಿಗೆ ಬಂದಿಲ್ಲ ಅಂದರೆ ಅರ್ಥ ಉಳಿದವ್ರು ಯಾರೋ ಆ ಹುಡುಗನ ಇವತ್ತು ನೋಡಿಲ್ಲ ಅಂತ ಅರ್ಥ. ಇದು ಬೇರೆ ಬೇರೆ ಕಡೆ ಇಂಪ್ಲೈ ಆಗುತ್ತೆ. ಸಿ ದಿಸ್ ಕೈಂಡ್ ಆಫ್ ಎಕ್ಸಾಂಪಲ್ಸ್ ಇಂಪ್ಲೈ ಇನ್ ವೇರಿಯಸ್ ಇನ್ವೆಸ್ಟಿಗೇಷನ್ ಪ್ರೊಸೆಸಸ್ at different fields. If some crime has happened there, if particular person, suspected person is absent on that particular place, it means that based on his anupalabdhi, based on his non-apprehension, he is proved that he has not done that crime. ಅವನು ಅಲ್ಲಿ ಇಲ್ಲದೆ ಇರೋದ್ರಿಂದ ಸಸ್ಪೆಕ್ಟೆಡ್ ಮನುಷ್ಯ ಏನೂ ತಪ್ಪು ಮಾಡಿಲ್ಲ ಅಂತ ಪ್ರೂವ್ ಆಯಿತು. ನೋಡಿ, ನಾವು ಈ ಸಿಲೆಬಸ್ ಪ್ರಕಾರ ಇಷ್ಟೇ ಓದೋದಲ್ಲ. somehow these things will come into help at different fields, at different parts of life. Okay, so this anupalabdhi, through this also we can get some knowledge. Absence of something, absence of money.
which we want. Conclude that I don't have money, I cannot buy anything. ನನ್ನ ಹತ್ರ ದುಡ್ಡು ಇಲ್ಲ, ಸೊ ಅದನ್ನು ನನಗೆ ತೊಗೊಳಕ್ಕಾಗಲ್ಲ. ಸೊ ಸಿಂಪಲ್, ಐ ಡೋಂಟ್ ಹ್ಯಾವ್ ಮನಿ ಅನ್ನುವಂಥ ಅನುಪಲಬ್ಧಿಯ ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡ್ ಆಗಿದ್ದಕ್ಕೆ ಐ ವಿಲ್ ನಾಟ್ ಗೋ ಫಾರ್ ಶಾಪಿಂಗ್. ವೆರಿ ಸಿಂಪಲ್. Then we have axiology, that is ಮೌಲ್ಯ ಮೀಮಾಂಸೆ. It is the study of nature of values and valuation. ಯಾವುದು ಸರಿ, ಯಾವುದು ತಪ್ಪು, ಓಕೆ, ಎಥಿಕ್ಸ್, ಅಸ್ಥೆಟಿಕ್ಸ್ ಅಂತ ಬರುತ್ತೆ, ರೈಟ್. ಇದ್ರದ್ದು ಜಜ್ಮೆಂಟ್ ಮಾಡೋದು ನಾವು ಎಕ್ಸಿಯಾಲಜಿ ಅಥವಾ ಮೌಲ್ಯ ಮೀಮಾಂಸೆ ಒಳಗೆ ಕಲಿತೀವಿ. ಸೊ ಅದರಲ್ಲಿ ಬರ್ತಕ್ಕಂಥದ್ದು ಮೊದಲೇದು ಎಥಿಕ್ಸ್, ಸ್ಟಡಿ ಆಫ್ ಮಾರಲ್ ಫಿಲಾಸಫಿ. ಇಟ್ ಸ್ಟಡೀಸ್ ಮಾರಲ್ ಬಿಹೇವಿಯರ್ ಒನ್ ಶುಡ್ ಹ್ಯಾವ್, ವಿಚ್ ಇಸ್ ಅ ಗುಡ್ ಬಿಹೇವಿಯರ್, ವಿಚ್ ಇಸ್ ಬ್ಯಾಡ್ ಬಿಹೇವಿಯರ್, ವಿಚ್ ಇಸ್ ರೈಟ್ ಥಿಂಗ್ ಆ್ಯಂಡ್ ವಿಚ್ ಇಸ್ ರಾಂಗ್ ಥಿಂಗ್. Then comes aesthetics. ಇದಕ್ಕೆ ನಾವು ಸೌಂದರ್ಯೋಪಾಸನೆ ಅಂತ ಕರಿತೇವೆ. ಇಟ್ಸ್ ಅ ಬ್ರಾಂಚ್ ಆಫ್ ಫಿಲಾಸಫಿ ಡೀಲಿಂಗ್ ವಿತ್ ನೇಚರ್ ಆಫ್ ಆರ್ಟ್, ಬ್ಯೂಟಿ ಆ್ಯಂಡ್ ಟೇಸ್ಟ್ ವಿತ್ ಕ್ರಿಯೇಷನ್ ಆ್ಯಂಡ್ ಅಪ್ರಿಹೆನ್ಷನ್ ಆಫ್ ಬ್ಯೂಟಿ. ಇಟ್ ಈಸ್ ರಿಲೇಟೆಡ್ ಟು ಅಪ್ರಿಷಿಯೇಷನ್ ಆ್ಯಂಡ್ ಎಕ್ಸ್ಪೀರಿಯನ್ಸ್. It is an inquiry into feelings, judgments and nature of beauty. Beautiful ಇದೆ ನೇಚರ್, ಬಟ್ ವಿ ಶುಡ್ ಹ್ಯಾವ್ ದಟ್ ಸೆನ್ಸ್ ಆಫ್ ಅಪ್ರಿಷಿಯೇಟಿಂಗ್ ದ ನೇಚರ್. ಅದು ಸೌಂದರ್ಯೋಪಾಸನೆ ಮಾಡುವುದು ಒಂದು ಮೌಲ್ಯ. ನೋಡ್ರಿ, ಅಸ್ಥೆಟಿಕ್ಸ್ ಈಸ್ it is a value. Okay, if the whole beauty is in front of me, in front of my side, the whole beautiful nature is in front of me, if I lack that value, that not appreciating the nature, I think ಆ ವ್ಯಾಲ್ಯೂ ನಮ್ಮಲ್ಲಿ ಇಲ್ಲ ಅಂತ ಅರ್ಥ. ಇರಬೇಕು ಆ್ಯಕ್ಚುಲಿ, that value should be there in the human being to appreciate the environment, to appreciate the ಪ್ರಕೃತಿಯನ್ನು ನಾವು ಅಪ್ರಿಷಿಯೇಟ್ ಮಾಡುವಂಥದ್ದು, ನಿಸರ್ಗವನ್ನು ಅಪ್ರಿಷಿಯೇಟ್ ಮಾಡುವಂಥದ್ದು. ಸೊ ದ್ಯಾಟ್ ಈಸ್ ದ ವ್ಯಾಲ್ಯೂ. ದಿಸ್ ಇಸ್ ಬೆನ್ ಅ ವೆರಿ ಎಸೆನ್ಷಿಯಲ್ ವ್ಯಾಲ್ಯೂ ವಿಚ್ ನೀಡ್ಸ್ ಆಲ್ ಹ್ಯೂಮನ್ ನೀಡ್ಸ್ ಟು ಹ್ಯಾವ್. So this is one session. Along with second session, I'll take out some examples of this particular Indian logic. So you please concentrate on those terminologies and words. I think for this, as of now, I think remembering the terminologies and understanding what it is enough as of now. Before we go to proceed to the next, that is concept, that is Indian means of knowledge and structure and kinds of anumana, vyapti and hetva bhashas. Till that, stay tuned and we will get back to you. Thank you so much. Thank you.